ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಶ್ರೀಲಂಕಾ ಪ್ರವಾಸ ಕೈಗೊಂಡಿರುವಂತಹ ಟೀಂ ಇಂಡಿಯಾ ಮೊದಲ ಟೆಸ್ಟ್ ಪಂದ್ಯವನ್ನ ಆಡ್ತಾ ಇದೆ. ಮೊದಲ ಪಂದ್ಯದಲ್ಲೇ ಭಾರತ ಮೇಲುಗೈ ಸಾಧಿಸಿದೆ. 4ನೇ ದಿನ ಟೀಂ ಇಂಡಿಯಾ ಶ್ರೀಲಂಕಾಗೆ 372 ರನ್ಗಳ ಟಾರ್ಗೆಟ್ ನೀಡಲಾಗಿತ್ತು. ಈ ಗುರಿ ಬೆನ್ನಟ್ಟಿದಂತಹ ಲಂಕಾ ತಂಡ 84 ರನ್ಗಳಿಗೆ 4 ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿದೆ. ಇನ್ನು ಲಂಕಾ ಬ್ಯಾಟರ್ಗಳು ಪರದಾಡುವಂತೆ ಮಾಡಿದ್ದು ಮಾನವ್ ಸುತಾರ್. ಮೊದಲ ಇನ್ನಿಂಗ್ಸ್ನಲ್ಲಿ 4 ವಿಕೆಟ್ ಪಡೆದಂತಹ ಸುತಾರ್ ಎರಡನೇ ಇನ್ನಿಂಗ್ಸ್ನಲ್ಲಿ 2 ವಿಕೆಟ್ ಪಡೆದುಕೊಂಡಿದ್ದಾರೆ. ಪಸಿಂಧು ಸೂರ್ಯ ಬಂಡಾರ ಅವರ ವಿಕೆಟ್ ಪಡೆಯೋದರ ಮೂಲಕ ಮಾನವ್ ಸುತಾರ್ ದಾಖಲೆಯನ್ನ ಬರೆದಿದ್ದಾರೆ. ಶ್ರೀಲಂಕಾ ಯುವ ಆಟಗಾರ ಪಸಿಂಧು ಸೂರ್ಯ ಬಂಡಾರ ಅವರಿಗೆ ಟೆಸ್ಟ್ ಪಂದ್ಯದ ಮಧ್ಯದಲ್ಲಿ ಬದಲಿ ಆಟಗಾರನಾಗಿ ಟೆಸ್ಟ್ಗೆ ಪದಾರ್ಪಣೆ ಮಾಡುವಂತ ಒಂದು ಅವಕಾಶ ಸಿಗುತ್ತೆ. ಚೊಚ್ಚಲ ಟೆಸ್ಟ್ ಪಂದ್ಯದಲ್ಲಿ ಬ್ಯಾಟಿಂಗ್ ಮಾಡೋದಕ್ಕೆ ಬಂದ ಸೂರ್ಯ ಬಂಡಾರ ಅವರನ್ನ ಮೊದಲ ಎಸೆತದಲ್ಲೇ ಮಾನವ್ ಸುತಾರ್ ಗೋಲ್ಡನ್ ಡಕ್ಔಟ್ ಮಾಡ್ತಾರೆ. ಈ ಮೂಲಕ 32 ವರ್ಷಗಳ ನಂತರ ಈ ಸಾಧನೆ ಮಾಡಿದ ಮೊದಲ ಭಾರತೀಯ ಆಟಗಾರ ಎನಿಸಿಕೊಂಡಿದ್ದಾರೆ. 1994ರಲ್ಲಿ ವೆಸ್ಟ್ ಇಂಡೀಸ್ ಪರ ಟೆಸ್ಟ್ ಕ್ರಿಕೆಟ್ಗೆ ಪದಾರ್ಪಣೆಯನ್ನ ಮಾಡಿದಂತ ಕ್ಯಾಮ್ರೂನ್ ಕಫಿಯನ್ನ ತಮ್ಮ ಮೊದಲ ಎಸೆತದಲ್ಲೇ ಔಟ್ ಮಾಡೋದ್ರ ಮೂಲಕ ಕನ್ನಡಿಗ ಅನಿಲ್ ಕುಂಬ್ಳೆ ಈ ಸಾಧನೆಯನ್ನ ಮಾಡಿದ್ರು. ಮತ್ತೊಂದು ಕಡೆ ಕಳೆದ 10 ವರ್ಷಗಳಲ್ಲಿ ಚೊಚ್ಚಲ ಟೆಸ್ಟ್ ಪಂದ್ಯದಲ್ಲಿ ಗೋಲ್ಡನ್ ಡಕ್ಔಟ್ ಆದ ಮೊದಲ ಶ್ರೀಲಂಕಾದ ಬ್ಯಾಟ್ಸ್ಮನ್ ಎಂಬ ಬೇಡದ ದಾಖಲೆಯನ್ನ ಪಸಿಂಧು ಸೂರ್ಯ ಬಂಡಾರ ಬರೆದಿದ್ದಾರೆ. ಭಾರತ ಶ್ರೀಲಂಕಾ ಮೊದಲ ಟೆಸ್ಟ್ ಮ್ಯಾಚ್ ಬೌಲರ್ಸ್ ಮ್ಯಾಜಿಕ್ ಮಾಡಿದ್ರೆ ಸಂಕಷ್ಟದಲ್ಲಿ ಲಂಕಾ ತಂಡ ಇದೆ. ಭರ್ಜರಿ ಗೆಲುವಿನ ಹಾದಿಯಲ್ಲಿ ಟೀಂ ಇಂಡಿಯಾ ಸಾಗ್ತಾ ಇದೆ.